ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಶಿವಮೊಗ್ಗದ ಸ್ವಾಭಿಮಾನಿ ಕನ್ನಡಿಗರೇ, ಕನ್ನಡತನವನ್ನ, ಕನ್ನಡದ ಹಿರಿಮೆಯನ್ನ, ವಿಶ್ವಮಾನವತನವನ್ನ ಕೊಟ್ಟಂತ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕನ್ನಡ ರಹಿತವಾದ ರಾಷ್ಟ್ರೀಯ ಪಕ್ಷಗಳ ಗುಲಾಮರು ಇವತ್ತು ಗೆಲ್ತಾ ಬರ್ತಾ ಇದ್ದಾರೆ. ಗುಲಾಮರಿಗೆ ನೀವು ಮನೆಗೆ ಕಳಿಸುವಂತ ಕಾಲ ಬಂದಿದೆ. ಕನ್ನಡದ ಹಿರಿತನವನ್ನ, ಕನ್ನಡದ ಹೆಮ್ಮೆಯನ್ನ ಬೆಳೆಸುವಂತ ಕಾಲ ಬಂದಿದೆ. ಈಗ ಯಾವ ಪಕ್ಷ ಶಿವಮೊಗ್ಗದಲ್ಲಿ ಚುನಾವಣೆಗೆ ನಿಂತಿದೆ? ಕೆಆರ್ಎಸ್ ಪಕ್ಷ. ಕನ್ನಡಿಗರ ಹೆಮ್ಮೆಯನ್ನ, ಘನತೆಯನ್ನ ಉಳಿಸೋದಿಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಚುನಾವಣೆಗೆ ನಿಂತಿದೆ. ನೋಡ್ತಾ ಇರ್ಬೋದು ನೀವು, ಇವತ್ತು ಇಲ್ಲಿನ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಪೋಕ್ಸೋ ಕಾಯ್ದೆ ಆಯ್ತು. ಇವತ್ತು ಹಾಲಿ ಸಂಸದ ಎಷ್ಟೋ ವಿಡಿಯೋಗಳನ್ನ ಮಾಡಿ ಇಂಟರ್ನ್ಯಾಷನಲ್ ಫಿಗರ್ ಆಗ್ತಾ ಇದ್ದಾನೆ. ಅವನು ಟ್ರೋನ್ ಸ್ಟಾರ್ ಹಾಕ್ಬೇಕು ಅಂತಿದ್ದ, ಯಾಕೋ ಇಲ್ಲಿ ಬಂದ್ಬಿಟ್ಟು ಚುನಾವಣೆಯಲ್ಲಿ ನಿಂತು ಸಂಸದ ಆಗ್ಬಿಟ್ಟಿದ್ದಾನೆ. ಇಂಥವ್ರನ್ನ ನಾವು ಆಯ್ಕೆ ಮಾಡೋದನ್ನ ನೋಡ್ಬೇಕು. ದರ್ಪ ದೌರ್ಜನ್ಯ ಮಾಡ್ತಾ ಇರುವಂತ, ಹಣದ ಮತದಿಂದ ಕೊಪ್ಪಿರುವಂತ ಮಹಿಳೆಯರ ಮೇಲೆ ಇಂಥ ಜನಗಳನ್ನ ಆಯ್ಕೆ ಮಾಡೋದು ಬಿಟ್ಟು ಕನ್ನಡಿಗರ ಹಿತವನ್ನ ಬಯಸುವಂತ, ಕನ್ನಡಿಗರ ಹೆಮ್ಮೆಯ ಪಕ್ಷವನ್ನ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಿಸಬೇಕು. ನೀವ್ ಹೇಳ್ಬೋದು, ಇಷ್ಟ ದಿನ ನಾವು ಕನ್ನಡಿಗರನ್ನೇ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ತಾ ಇದ್ವಲ್ಲ ಅಂತ ಹೇಳಿ. ನೀವು ಇಲ್ಲಿವರೆಗೆ ಕನ್ನಡಿಗರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ತಾ ಇಲ್ಲ. ಇಲ್ಲಿವರೆಗೆ ನೀವು ರಾಷ್ಟ್ರೀಯ ಪಕ್ಷಗಳ ಗುಲಾಮರನ್ನ ಕಳಿಸ್ತಾ ಇದ್ದೀರ. ನೀವು ರಾಷ್ಟ್ರೀಯ ಪಕ್ಷಗಳ ಗುಲಾಮರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಾಡು ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇದೆ. ನಮಗೆ ಒಕ್ಕೂಟ ವ್ಯವಸ್ಥೆಯಿಂದ ತೆರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ನಾಡಿಗೆ ಬರಬೇಕಾದಂತ ಅಭಿವೃದ್ಧಿ ಯೋಜನೆಗಳು ಕಡಿಮೆ ಆಗ್ತಾ ಇದ್ದಾವೆ. ಒಕ್ಕೂಟ ವ್ಯವಸ್ಥೆಯಿಂದ ನಮ್ಗೆ ಅರಣ್ಯ ಇಲಾಖೆಗೆ ಬರಬೇಕಾದಂತ ಅನುದಾನ ಕಡಿತವಾಗಿದೆ. ವನ್ಯಜೀವಿ ಸಂರಕ್ಷಣೆಗೆ ಬರಬೇಕಾದಂತ ಅನುದಾನ ಕಡಿತ ಮಾಡಿದ್ದಾರೆ. ಈ ನಾಡಿಗೆ ಇನ್ನು ಬೇರೆ ಬೇರೆ ಯಾವ ಇಲಾಖೆಗಳಿಗೆ ಬರಬೇಕು. ನಾವು 2,000 ಕೋಟಿ 3,000 ಕೋಟಿ ಬರ ಪರಿಹಾರ ನೀಡಿ ಅಂದ್ರೆ ಕೇವಲ 300 ಕೋಟಿಯನ್ನ ನಿಮಗೆ ಬರ ಪರಿಹಾರವನ್ನು ನೀಡಿದೆ. ಈ ರೀತಿ ರಾಷ್ಟ್ರೀಯ ಪಕ್ಷಗಳಿಂದ ಕನ್ನಡದ ಹಿತವನ್ನ ನಾವು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಕನ್ನಡ ಜನರ ಏಳಿಗೆಯನ್ನ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕನ್ನಡ ನಾಡಿನ ಗಡಿ ವ್ಯಾಜ್ಯಗಳಾಗಿರ್ಬೋದು, ಭಾಷಾ ವ್ಯಾಜ್ಯಗಳಾಗಿರ್ಬೋದು, ಇಲ್ಲಿನ ನದಿ ವ್ಯಾಜ್ಯಗಳಾಗಿರ್ಬೋದು, ಇವುಗಳಿಗೆಲ್ಲ ಪರಿಹಾರ ಕನ್ನಡಿಗರಿಗೆ ಪ್ರಾದೇಶಿಕ ಮತ್ತು ಪ್ರಾಮಾಣಿಕವಾದ ಕೆಆರ್ಎಸ್ ಪಕ್ಷ ಒಂದೇ ಪರಿಹಾರ. ಹಾಗಾಗಿ ನೀವೆಲ್ಲ ಈ ಬಾರಿ ಕನ್ನಡಿಗರ ಪಕ್ಷವನ್ನು ಆಯ್ಕೆ ಮಾಡಬೇಕು. ಎಸ್.ಕೆ. ಪ್ರಭು ಅವರು ಕ್ರಮ ಸಂಖ್ಯೆ 5 ಯಾವ ಗುರ್ತು? ಚಾರ್ಜ್ ಗುರ್ತು. ಯಾವ ಪಕ್ಷಕ್ಕೆ ನಿಮ್ಮ ಮತ? ಯಾವ ಗುರ್ತಿಗೆ ನಿಮ್ಮ ಮತ? ಕ್ರಮ ಸಂಖ್ಯೆ 5 ಚಾರ್ಜ್ ಗುರ್ತಿಗೆ ನೀವು ಮತವನ್ನ ಹಾಕಬೇಕು. ಇವತ್ತು ವಾದ ವ್ಯಕ್ತಿ ನಾವು ಬೇಕಾದ್ರೆ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಹೋರ್ಡಿಂಗ್ಗಳನ್ನ ಬೋರ್ಡ್ಗಳನ್ನ ಹಾಕ್ತಿರ್ತೀವಿ. ನಾವು ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ನಿಲ್ಸಿದ್ದೀವಿ, ನೀವು ನಿಲ್ಸಿದ್ದೀರಾ ಅಂತ ಹೇಳಿ. ನಮ್ಮಿದ್ರೆ ತಾಕತ್ತಿದ್ರೆ ಅವರು ಪ್ರಾಮಾಣಿಕವಾಗಿ ನಿಲ್ಸಿದೀವಿ ಅಂತ ಮೈಕಲ್ಲಿ ಹೇಳಿದ್ದಾರೆ. ಆದ್ರೆ ಮಾನ್ಯ ಪ್ರಧಾನಿಗಳು ಎಲ್ಲ ಕಡೆ ಪ್ರಾಮಾಣಿಕತೆ, ಕರಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಅತಿ ಹೆಚ್ಚು ಕರಪ್ಷನ್ ಮಾಡ್ತಾ ಇರುವಂತ ಜನ ಎಲ್ಲ ಹೋಗಿ ಅವ್ರ ಪಕ್ಷಕ್ಕೆ ಸೇರ್ಕೊಳ್ತಾರೆ. ಇಡೀ ದಾಳಿ ಆಗ್ಬಾರ್ದು, ನಿಮ್ಗೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದಾಳಿ ಮಾಡಬಾರ್ದು, ಯಾರು ದಾಳಿ ಮಾಡಬಾರ್ದು ಅಂದ್ರೆ ನೀವು ಯಾವ ಪಕ್ಷಕ್ಕೆ ಹೋಗ್ಬೇಕಾಗಿದೆ? ಇವತ್ತು ಬಿಜೆಪಿ ಪಕ್ಷಕ್ಕೆ. ಭ್ರಷ್ಟರು, ಲೂಟಿಕೋರರು, ದರೋಡೆಕೋರರು ಎಲ್ಲರೂ ಬಿಜೆಪಿ ಪಕ್ಷಕ್ಕೆ ಹೋದ್ರೆ ನಿಮ್ಗಲ್ಲಿ ಕ್ಲೀನ್ ಶೀಟ್ ಸಿಗುತ್ತೆ. ಕ್ಲೀನ್ ಶೀಟ್ ಸಿಗ್ಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕು. ಇವತ್ತು 25,000 ಕೋಟಿ ಹೊಡೆದಿರುವಂತ ಮಹಾರಾಷ್ಟ್ರದ ಮಂತ್ರಿಗಳೆಲ್ಲ ಇವತ್ತು ಬಿಜೆಪಿಲಿದ್ದಾರೆ. ಕರ್ನಾಟಕದಲ್ಲೂ ಕೋಟಿ ಹೊಡೆದವರೆಲ್ಲ ಇವತ್ತು ಬಿಜೆಪಿಗೆ ಹೋಗಿ ಸೇರ್ಕೊಳ್ತಾ ಇದ್ದಾರೆ. ಭ್ರಷ್ಟ ರಾಷ್ಟ್ರೀಯ ಪಕ್ಷಕ್ಕೆ ನೀವು ಮತವನ್ನ ಹಾಕಬಾರ್ದು.
ಜನರ ಹಿತವನ್ನೇ ಬಯಸ್ತಾ ಇಲ್ಲ. ಇವತ್ತು ಕಾರ್ಪೊರೇಟ್ ಕುಳಗಳಿಗೆ ಕೇವಲ 5-6 ಜನಕ್ಕೆ ಇವತ್ತು ಇಡೀ ದೇಶದ ಅರ್ಧಕ್ಕಿಂತ ಸಂಪತ್ತು ದೋಚ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟು, ಅದಾನಿಗೆ ಅಂಬಾನಿಗೆ ಒಂದಿಬ್ಬರಿಗೆ ಅವಕಾಶವನ್ನ ಮಾಡಿಕೊಟ್ಟು ಇವತ್ತು ಇಡೀ ನಾಡನ್ನ ದೋಚುತ್ತಾ ಇದ್ದಾರೆ. ಇವತ್ತು KSRTC ಬಸ್ಗಳು ಹೋಗ್ತಾ ಇದ್ದಾವೆ, ಇನ್ನು ಕೆಲವೇ ದಿನದಲ್ಲಿ ಪ್ರೈವೇಟೈಸೇಷನ್ ಆಗ್ತಾ ಇದ್ದಾವೆ. ನಿಮ್ಮೂರಲ್ಲಿ ಜಲೋತ್ಸವ ಅನ್ನೋ ಹೆಸರಲ್ಲಿ ನೀರಿನ ಖಾಸಗೀಕರಣ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಈ ರೈತರು ಬೆಳೀತಾ ಇರುವಂತ ಬೋರ್ವೆಲ್ಗಳ ನೀರಿಗೆ ಎತ್ತುತ್ತಾ ಇರುವಂತ ನೀರಿಗೆ ಕರೆಂಟ್ ಬಿಲ್ ಅನ್ನ ಹಾಕೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನೀವು ಕೃಷಿಯನ್ನ ಬಿಡಬೇಕು, ಈ ನಾಡಲ್ಲಿ ಕೂಲಿಕಾರರಾಗಿರ್ಬೇಕು. ಇಬ್ಬರೇ 3 ಜನ ಕಾರ್ಪೊರೇಟ್ ಕುಳಗಳು ಇಡೀ ವ್ಯವಸ್ಥೆಯನ್ನ, ಸರ್ಕಾರವನ್ನ ಇವತ್ತು ಆಳ್ವಿಕೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಮುಂದೊಂದು ದಿನ ಇದೇ ರೀತಿ ಬಿಟ್ರೆ ಅವರು ಈ ಸರ್ಕಾರ ಜನಪ್ರತಿನಿಧಿಗಳು. ಹಾಗಾಗಿ ಬಂಧುಗಳೇ, ಇವತ್ತು ಕರ್ನಾಟಕದ ಹಿತವನ್ನು ಬಯಸೋದಕ್ಕೆ ಕನ್ನಡಿಗರು ಲೋಕಸಭೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಕಳಿಸಬೇಕು. ಶಿವಮೊಗ್ಗ ಲೋಕಸಭೆಯಲ್ಲಿ ಇಲ್ಲಿವರೆಗೆ ಆಗಿದೆ, ಅಪ್ಪಂದಾಯ್ತು, ಮಗಂದಾಯ್ತು, ಇನ್ನು ಮೊಮ್ಮಗ ಬರೋವರೆಗೂ ನೀವು ಕಾಯಬಾರ್ದು. ಅವ್ರನ್ನ ಸಾಕು ಕಳಿಸಿ ಅವ್ರ ಮನೆಗೆ. ಅವ್ರು ಮಾಡ್ಕೊಂಡಿರುವಂತಹ ಆಸ್ತಿ ಸಂಪತ್ತುಗಳು ಇವತ್ತು ನಿಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಅಂತ ಆಸ್ತಿ ಸಂಪತ್ತುಗಳನ್ನ ಇಟ್ಕೊಂಡಿರುವಂತ ಜನಕ್ಕೆ ನೀವು ಮತವನ್ನ ಹಾಕ್ಬಾರ್ದು. ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ನೀವು ಇಂಥ ಮತವನ್ನ ಹಾಕ್ಬಾರ್ದು. ಇವತ್ತು SK ಪ್ರಭು ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಾದೇಶಿಕ ಪ್ರಾಮಾಣಿಕವಾದ ವ್ಯಕ್ತಿಗೆ ನೀವು ಮತವನ್ನ ಹಾಕ್ಬೇಕು. ಚಾರ್ಜ್ ಗುರ್ತಿಗೆ ನೀವು ಮತವನ್ನ ಹಾಕ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ನೀವು ಮಾತಾಡ್ತೀರಾ? ನಮ್ಮ ಇವತ್ತಿನ ದಿವಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನನ್ನನ್ನ, ಒಬ್ಬ ಸಾಮಾನ್ಯ ರೈತರ ಮಗನನ್ನು ಇವತ್ತು ಈ ಶಿವಮೊಗ್ಗ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ. ನನ್ನನ್ನು ಕಣಕ್ಕಿಳಿಸ್ಬೇಕಾದ್ರೆ ಕೆಲವು ಪ್ರಶ್ನೆಗಳನ್ನು ಕೇಳಿ ನನ್ನನ್ನು ಇಳುಕು ಮಾಡಿ ಇವನು ಸಮಾಜಕ್ಕೆ ಒಳ್ಳೆ ವ್ಯಕ್ತಿನ ಅಥವಾ ಅಲ್ವಾ ಎನ್ನುವುದರ ಬಗ್ಗೆ, ಪ್ರಾಮಾಣಿಕತೆಯಲ್ಲಿ ಇದಾನೆ ಇಲ್ವಾ ಅನ್ನೋ ಬಗ್ಗೆ ಇಂಟರ್ವ್ಯೂ ಮಾಡಿ ನನಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿತ್ತು. ಆ ಘೋಷಣೆಯ ಪ್ರಕಾರ ನಾನು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಪ್ರಾಮಾಣಿಕತೆಯಿಂದ ಮತಯಾಚನೆ ಮಾಡುತ್ತೇನೆ. ಬಂಧುಗಳು, ನನ್ನ ಶ್ರಮದ ಮತದ ಯಾಚನೆಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಡುತ್ತೀರಿ ಅಂತೇಳಿ ನಾನು ನಿಮ್ಮಲ್ಲಿ ವಿಶ್ವಾಸವನ್ನು ಇಟ್ಟಿದ್ದೇನೆ. ಬಂಧುಗಳೇ, ಇವತ್ತಿನ ದಿವಸ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರಿಗಳು ಮತ್ತು ಅನೈತಿಕ ವ್ಯಕ್ತಿಗಳು ಹೆಚ್ಚಿಗೆ ಆಗಿ ಕಬ್ಬು ಹೊಲಸು ಮಾಡ್ತಾ ಇದ್ದಾರೆ. ಬಂಧುಗಳೇ, ಅಂಥವರಿಗೆ ಅವರಿಂದ ಯಾವುದೇ ಒಂದು ಸಂಭಾವನೆ ಬಯಸದೆ ಪ್ರಾಮಾಣಿಕತೆ ಇರುವಂತ KRS ಪಕ್ಷದ ಅಭ್ಯರ್ಥಿಯಾದಂಥವರಿಗೆ ಮತ ಹಾಕೋರಲ್ಲಿ ನೀವು ಯಶಸ್ವಿ ಆಗಬೇಕು. ಬಂಧುಗಳೇ, ತಾವುಗಳು ನೋಡ್ತಾ ಇದ್ದೀರಿ, ಈ ಕೆಲವು 10 ವರ್ಷದಿಂದ ಈ ದೇಶದಲ್ಲಿ ಸುಳ್ಳಿನ ಹವಾ ಬಿಟ್ಟರೆ ಬೇರೆ ಯಾವುದೇ ತರದ ಹವಾ ಇಲ್ಲ. ಬಂಧುಗಳು, ಯಾವುದೇ ಒಂದು ಸಾಮಾನ್ಯ ಜನಕ್ಕೆ ಆಮ್ಲಜನಕ ಬರ್ತಾ ಇಲ್ಲ, ಸುಳ್ಳಿನ ಆಮ್ಲಜನಕ ಬರ್ತಾ ಇರೋದು. ಬಂಧುಗಳು, ದಯಮಾಡಿ ಈ ಸುಳ್ಳಿನ ಆಮ್ಲಜನಕ ಕೆಲವರಿಗೆ ತಕ್ಕ ಶಿಕ್ಷೆ 7ನೇ ತಾರೀಕು ನೀವು ಕೊಡಬೇಕಾಗಿದೆ. ಬಂಧುಗಳು, 7ನೇ ತಾರೀಕು 6 ಗಂಟೆ 7 ಗಂಟೆಯಿಂದ ಸಂಜೆ 5:15 ತನಕ ನೀವು ಕೊಡಬೇಕಾಗಿದೆ. ಬಂಧುಗಳೇ, ಅದನ್ನ ನೀವು ಪ್ರಜ್ಞಾವಂತರಾಗಿ ಕೊಡಬೇಕು. ಬಂಧುಗಳೇ, ನಿಮ್ಮ ಮತ ನೋಡ್ರಿ, ಮತದಾನ ನಿಮ್ಮ ಮತವನ್ನು ದಾನವಾಗೇ ಕೊಡಬೇಕೇ ಹೊರತು ಬೇರೆ ಯಾವುದೇ ರೂಪದಲ್ಲಿ ನೀವು ಮತ ಕೊಡಕೂಡದು. ಈ ಸುಳ್ಳುಗಾರರಿಗೆ, ಈ ಮೋಸಗಾರರಿಗೆ, ಈ ಅತ್ಯಾಚಾರಿಗಳಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತೇಳಿ ವಿನಂತಿ ಮಾಡ್ತಂತ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಕರ್ನಾಟಕದ ನಾಡಿನ 6 ಕೋಟಿ ಜನರಿಗೆ ಈ ಕೊನೆಯ ಚುನಾವಣಾ ಅಂದರೆ ಈ ಲೋಕಸಭೆಯ 2ನೇ ಹಂತದ ಕೊನೆಯ ಉಳಿದಾಯದ ಒಂದು ಮಾತುಗಳನ್ನಾಡ್ತಾ
ಇವತ್ತು ನಾವು ಈ ಚುನಾವಣಾ ಪ್ರಚಾರವನ್ನ 6 ಗಂಟೆಗೆ ಮುಂಚೆನೆ ನಾವು ಅಧಿಕೃತವಾಗಿ ಚುನಾವಣಾ ನಿಯಮಗಳಿಗೆ ಅನುಸಾರವಾಗಿ ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ. ನಾಡ ಪ್ರೇಮಿಗಳೇ, ನಾಡ ಪ್ರೇಮಿಗಳೇ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಿಡುಗಡೆ 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 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ನೀವೆಲ್ಲ ಜಾಗೃತರಾಗಬೇಕು. ತಳಮಟ್ಟದಿಂದ